ಇನ್ನು ಹಾರ್ಮುಜ್ ಸಂಕಷ್ಟದ ಮಧ್ಯೆ ಶಾಂತಿ ಸ್ಥಾಪನೆ ಪ್ರಯತ್ನಗಳು ಮತ್ತಷ್ಟು ವೇಗವನ್ನು ಪಡ್ಕೊಳ್ತಾ ಇದ್ದಾವೆ. ಪಾಕಿಸ್ತಾನದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಎರಡನೇ ಸುತ್ತಿನ ಸಂಧಾನ ಸಭೆಗೆ ವೇದಿಕೆಯೊಂದು ಸಜ್ಜಾಗಿದೆ. ಈ ಬಾರಿ ಶಾಂತಿ ಸ್ಥಾಪನೆಯ ನಿರೀಕ್ಷೆ ದುಪ್ಪಟ್ಟಾಗಿದೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಕಳೆದ ವಾರ ಎರಡನೇ ಸುತ್ತಿನ ಸಂಧಾನಕ್ಕೆ ವೇದಿಕೆ ಸಜ್ಜಾಗಿತ್ತು. ಆದರೆ ಚರ್ಚೆ ನಡೆಸೋದಕ್ಕೆ ಅಮೆರಿಕ ತುದಿಗಾಲಲ್ಲಿ ನಿಂತಿದ್ರೂ ಇರಾನ್ ಮಾತ್ರ ತಲೆ ಕೆಡಿಸಿಕೊಳ್ಳದೆ ಸಭೆಯಿಂದ ದೂರ ಉಳಿದಿತ್ತು. ಹೀಗಿದ್ರೂ ಟ್ರಂಪ್ ಕದನ ವಿರಾಮವನ್ನು ವಿಸ್ತರಣೆ ಮಾಡಿದ್ರು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತ ಈ ಬಾರಿ ನೇರ ಮಾತುಕತೆಗಳಿಗೆ ಒತ್ತಾಯಿಸ್ತಾ ಇದೆ. ಹೀಗಾಗಿ ಎರಡನೇ ಸುತ್ತಿನ ಸಂಧಾನ ಸಭೆ ಮೇಲೆ ಇಡೀ ಜಗತ್ತು ಬೆಟ್ಟದಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದೆ. ಇಲ್ಲಿ US ಸಂಧಾನ ತಂಡ ಯಾವ ರೀತಿಯಾಗಿ ಸಭೆಯಲ್ಲಿ ಭಾಗಿಯಾಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಅಮೆರಿಕದ ತಂಡ ಇರುವಂಥದ್ದು ಹಾಗೂ ಇರಾನ್ ತಂಡವನ್ನು ನಾವು ಗಮನಿಸಬೇಕು. ಸ್ಟೀವ್ ವಿಟ್ಕಾಫ್ ಅವರು US ತಂಡದಲ್ಲಿದ್ದಾರೆ ಮತ್ತು ಝೇರೆಡ್ ಕುಶ್ನರ್ ಅವರಿದ್ದಾರೆ. ಹಾಗೆಯೇ ಇರಾನ್ ತಂಡದಲ್ಲಿ ಅಬ್ಬಾಸ್ ಅರಗ್ಜಿ, ಇರಾನ್ನ ವಿದೇಶಾಂಗ ಸಚಿವರು, ಇವರ ನೇತೃತ್ವದಲ್ಲಿ ಬಂದಿದ್ದಾರೆ. ಇಸ್ಮಾಯಿಲ್ ಬಕಾಯ್, ವಿದೇಶಾಂಗ ಸಚಿವಾಲಯದ ವಕ್ತಾರ, ಇವರುಗಳು ಈ ಮಾತುಕತೆಗೆ ಬಂದಿದ್ದಾರೆ. ಕಳೆದ ಬಾರಿ ಬಂದಂತಹ ನಿಯೋಗಗಳು ಈ ಬಾರಿ ಇಲ್ಲ, ಹೊಸ ನಿಯೋಗ ಬಂದಿದೆ. ಈ ಹೊಸ ನಿಯೋಗ ಸ್ಟೀವ್ ವಿಟ್ಕಾಫ್ ಅವರು ಮಾತ್ರ ಕಳೆದ ಬಾರಿ ಕೂಡ ಇದ್ದರು ನಿಯೋಗದಲ್ಲಿ. ಈ ಬಾರಿ ಮತ್ತೆ ಅವರು ಬಂದಿದ್ದಾರೆ. ಇಲ್ಲಿ ಅಬ್ಬಾಸ್ ಅರಗ್ಜಿ ಬಂದಿದ್ದಾರೆ. ಹೀಗಾಗಿ ಮಾತುಕತೆ ಹೇಗೆ ಸುಲಲಿತವಾಗಿ ನಡೆಯುತ್ತೆ ಅನ್ನೋದನ್ನು ನೋಡಬೇಕು. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. CET ಬರೆಯೋದಕ್ಕೆ ಬಂದ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ ಪ್ರಕರಣದಲ್ಲಿ ಈಗ ದೂರು ದಾಖಲಾಗಿದೆ. ಬೆಂಗಳೂರಿನ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ 4 ವಿದ್ಯಾರ್ಥಿಗಳ ಜನಿವಾರ ತೆಗೆಸಲಾಗಿತ್ತು. ಈ ಬಗ್ಗೆ ಪೋಷಕರು ಮಡಿವಾಳ ಠಾಣೆಗೆ ದೂರು ನೀಡಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದಲ್ಲೂ ಕೂಡ CET ವೇಳೆ ವಿದ್ಯಾರ್ಥಿಯ ಜನಿವಾರ ತೆಗೆಸಲಾಗಿದ್ದು ಕಾಲೇಜು ಆಡಳಿತ ಮಂಡಳಿ ಶಿಕ್ಷಕರ ವಿರುದ್ಧ ದೂರು ದಾಖಲಾಗಿದೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಪ್ರಶ್ನಿಸಿ ಶಾಸಕ ವಿನಯ್ ಕುಲಕರ್ಣಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ. ಜೀವಾವಧಿ ಶಿಕ್ಷೆ ತೀರ್ಪಿಗೆ ತಡೆಯಾಜ್ಞೆ ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿದ್ದು ಸೋಮವಾರ ವಿಚಾರಣೆಗೆ ಬರುವ ಸಾಧ್ಯತೆ ಇದೆ. RR ನಗರದ ಶಾಸಕ ಮುನಿರತ್ನಗೆ ಬಿಗ್ ರಿಲೀಫ್ ಸಿಕ್ಕಿದೆ. ನಕಲಿ ಬಿಲ್ ಪ್ರಕರಣದಲ್ಲಿ ಶಾಸಕ ಮುನಿರತ್ನ ಅವರನ್ನು ಖುಲಾಸೆ ಮಾಡಲಾಗಿದೆ. 2011ರಲ್ಲಿ ಮುನಿರತ್ನ ಸೇರಿ 4 ವಿರುದ್ಧ BMTFನಲ್ಲಿ ಕೇಸ್ ದಾಖಲಾಗಿತ್ತು. ಮುನಿರತ್ನ, ಪ್ರಕಾಶ್ ಕುಮಾರ್ ಹಾಗೆಯೇ YM ಮುನಿರಾಜು ಮತ್ತು ಹರೀಶ್ ವಿರುದ್ಧ ಕೇಸ್ ದಾಖಲಾಗಿತ್ತು. ಹಾವೇರಿ ಜಿಲ್ಲೆ ಹಾನಗಲ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಮೆಡಿಕಲ್ ಸ್ಟೋರ್ ರೂಮ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಮೊದಲ ಮಹಡಿ ಹೊತ್ತಿ ಉರಿದಿದೆ. ಒಟ್ಟು 31 ರೋಗಿಗಳನ್ನು ಹಾವೇರಿ ಜಿಲ್ಲಾಸ್ಪತ್ರೆ ಮತ್ತು ಅಕ್ಕಿಯಾಲೂರು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ 2ನೇ ಹಂತದ ವಿಧಾನಸಭಾ ಚುನಾವಣೆಗೆ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅಬ್ಬರದ ಪ್ರಚಾರ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಬಿಜೆಪಿ ನನ್ನನ್ನು ದಿನದ 24 ಗಂಟೆಯೂ ಗುರಿಯಾಗಿಸಿದ್ರು ಕೂಡ ನರೇಂದ್ರ ಮೋದಿ ಅವರಿಗೆ ನಾನು ಹೆದರೋದಿಲ್ಲ ಅಂತ ರಾಹುಲ್ ಗುಡುಗಿದ್ದಾರೆ. ಉತ್ತರ ಪ್ರದೇಶದ ಬಹರೈಚ್ನಲ್ಲಿ ಮಹಿಳಾ ಮೀಸಲಾತಿ ಮಸೂದೆಯನ್ನು ಬೆಂಬಲಿಸಿ ನಡೆದ ಬಿಜೆಪಿಯ ರ್ಯಾಲಿಯಲ್ಲಿ ಅವಘಡವೊಂದು ನಡೆದಿದೆ. ರಾಹುಲ್ ಗಾಂಧಿ ಪ್ರತಿಕೃತಿ ದಹನ ಮಾಡುವಾಗ ಸದರ್ ಶಾಸಕಿ ಅನುಪಮಾ ಜೈಸ್ವಾಲ್ ಮೈಗೆ ಬೆಂಕಿ ತಾಗಿದೆ. ಸಣ್ಣ ಪುಟ್ಟ ಸುಟ್ಟ ಗಾಯಗಳಾಗಿದ್ದು ಅಪಾಯದಿಂದ ಪಾರಾಗಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ PDS ಹಗರಣ ಸಂಬಂಧ ಅಕ್ರಮ ಹಣ ವರ್ಗಾವಣೆ ತನಿಖೆಯ ಭಾಗವಾಗಿ ಇಡಿ ದಾಳಿ ನಡೆಸಲಾಗಿದೆ. ನಿರಂಜನ್ ಚಂದ್ರ ಸಹ ಕಚೇರಿ ಸೇರಿದಂತೆ ಕೋಲ್ಕತ್ತಾ, ಬುರ್ದ್ವಾನ್ ಮತ್ತು ಹಬ್ರಾದಲ್ಲಿ ಪೂರೈಕೆದಾರರು ಮತ್ತು ರಫ್ತುದಾರರಿಗೆ ಸಂಬಂಧಿಸಿದ 9 ಸ್ಥಳಗಳಲ್ಲಿ ಶೋಧ ನಡೆಸಿ ದಾಖಲೆಯನ್ನು ಸಂಗ್ರಹಿಸಲಾಗಿದೆ. ತೆಲಂಗಾಣದಲ್ಲಿ ವಿರೋಧ ಪಕ್ಷವಾಗಿರುವ KCR ಅವರ ಮಗಳು ಬಿಗ್ ಶಾಕ್ ಅನ್ನು KCR ಅವರಿಗೆ ಕೊಟ್ಟಿದ್ದಾರೆ. ತಮ್ಮ ಹೊಸ ಪಕ್ಷಕ್ಕೆ ಅಪ್ಪನ ಹಳೆ ಪಕ್ಷ TRS ಎಂದೇ ನಾಮಕರಣವನ್ನು ಮಾಡಿದ್ದಾರೆ. ಆದರೆ ಇದರ ವಿಸ್ತೃತಿ ರೂಪವನ್ನು ಬದಲಾಯಿಸಿದ್ದಾರೆ. ತೆಲಂಗಾಣ ರಾಷ್ಟ್ರ ಸೇನಾ ಎಂಬ ಹೊಸ ಪಕ್ಷವನ್ನು ಘೋಷಣೆ ಮಾಡಿದ್ದಾರೆ. ಉಕ್ರೇನ್ನ ಡ್ರಿಪ್ನೋ ನಗರದ ಮೇಲೆ ರಷ್ಯಾದ ಡ್ರೋನ್ ಮತ್ತು ಕ್ಷಿಪಣಿಗಳು ದಾಳಿ ನಡೆಸಿವೆ. ಈ ದಾಳಿಯಲ್ಲಿ 4 ಜನರು ಸಾವಿಗೀಡಾಗಿದ್ದು 21 ಜನರು ಗಾಯಗೊಂಡಿದ್ದಾರೆ. ಮೃತರೆಲ್ಲರೂ ಒಂದೇ ಮನೆಯಲ್ಲಿದ್ದರು. ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ತಮ್ಮ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಪ್ರಾಸ್ಟೇಟ್ ಕ್ಯಾನ್ಸರ್ನಿಂದ ಸಂಪೂರ್ಣವಾಗಿ ಗುಣಮುಖನಾಗಿದ್ದೇನೆ ಅಂತ ಹೇಳಿದ್ದಾರೆ. ಸುಮಾರು 1 ವರ್ಷದ ಕಾಲ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆಯ ಬಳಿಕ ಕ್ಯಾನ್ಸರ್ನಿಂದ ನೇತನ್ಯಾಹು ಗುಣಮುಖರಾಗಿದ್ದಾರೆ.